ರೀ ಏಯ್ ಹಿಂಗೆ ಬಂದು ಮುಖ ತೋರಿಸ್ತಾ ಇರ್ಬೇಡ ನೀನು. ಇವತ್ತು ಏನೇನಾಯ್ತು ಅದಕ್ಕೆಲ್ಲ ನೀನೇ ಕಾರಣ. ಮೊದಲು ಬಂದ್ ವಿಷಯನ ಒದರ್ಬಿಟ್ಟು ಹೋಗ್ತಾರೋ. ಅದು ಏನೇ ಅದು 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 ಅಂತ ಈ ಗಾನ ಬಜಾನೆಗಳೆಲ್ಲ ಇಟ್ಕೊಬೇಡ ನನ್ನ ಹತ್ರ. ಟಿಕ್ ಅಂತ ಹೇಳ್ಬಿಟ್ಟು ಟಕ್ ಅಂತ ಹೋಯ್ತಾ ಇರಬೇಕು. ದುಡ್ಡು ಬೇಕಿತ್ತು. ನನ್ನ ಹತ್ರ 150 ರೂಪಾಯಿ ಇದೆ. ಇನ್ನೊಂದು 600 ರೂಪಾಯಿ ಇದ್ದಿದ್ರೆ. ಲೇಯ್ ನೀನೇ ಪರವಾಗಿಲ್ಲ ಕಣೆ, ನಿನ್ನ ಹತ್ರ 150 ರೂಪಾಯಿ ಆದರೂ ಇದೆ. ನನ್ನ ಹತ್ರ 150 ಪೈಸೆ ಕೂಡ ಇಲ್ಲ. ಎಲ್ಲ ಗೊತ್ತಿದ್ದು ಬಂದು 600 ರೂಪಾಯಿ ಬೇಕು ಅಂದರೆ ನಾನು ಎಲ್ಲಿಂದನೇ ತಗೊಂಡು ಬರಲಿ? ಲೇಯ್ ಈ ಬಡತನ ಈ ಕಷ್ಟಕ್ಕೆಲ್ಲ ನೀನೇ ಕಡೆ ಕಾರಣ. ಸುಮ್ಮನೆ ನನ್ನ ಬಾಯಲ್ಲಿ ಇದೆಲ್ಲ ಎಳಿಸ್ಬೇಡ. ಲೇಯ್ ಅವತ್ತು ನೀನೇನಾದರೂ ಪೇಪರ್ ಎಲ್ಲಿ ಅಂತ ಕೇಳ್ಬಿಟ್ಟಿದ್ರೆ ನನ್ನ ಸ್ವಂತ ಕಾರ್ನ ನಾನು ಕಳ್ಕೊಳ್ಳೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. ದೊಡ್ಡದಿದ್ದೆಲ್ಲ ಇಟ್ಕೊಂಡು ಹಾಯಾಗಿರ್ತಾ ಇದ್ದೆ. ಮುಗಿಸ್ಬಿಟ್ಟಿಲ್ಲ ನನ್ನನ್ನು. ತಗೊಮ್ಮ. ಯಾಕೆ ಮಾವ? ಅಲ್ಲಿ ಕೇಳ್ತಾ ಇದೆಯಲ್ಲ. ಹಾಗೇನಿಲ್ಲ ಮಾವ, ಪರವಾಗಿಲ್ಲ. ಯಾಕಮ್ಮ ನಾನು ಕೊಟ್ರೆ ತಗೋಬಾರ್ದಾ? ಚೇಚೆ ಹಾಗಲ್ಲ ಮಾವ, ದುಡಿಯೋ ಜೀವ ನಮ್ದು, ದಂಡು ರಿಟೈರ್ಡ್ ಆಗಿರೋ ಜೀವ ನಿಮ್ದು. ನಿಮ್ಮ ಹತ್ರ ದುಡ್ಡು ಕೇಳೋದು. ಹೆಂಡತಿ ಕೇಳಿದ್ದನ್ನ ಕೊಡದೇ ಇರೋಂಥ ಗಂಡನ ಉದಾಹರಣೆ ಇದೆಯಮ್ಮ. ಆದ್ರೆ ಮಗಳು ಕೇಳಿದಾಗ ಕೊಡದೇ ಇರೋ ಅಪ್ಪನ ಉದಾಹರಣೆ ಇಲ್ಲವೇ ಇಲ್ಲ. ತಗೋ ಕಂದಮ್ಮ. ತಗೋ ಮಾವ, ನಿಮ್ಮ ಈ ಪ್ರೀತಿಗೆ ನಾನು ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಲ್ಲ. ಯಾಕಮ್ಮ ದುಡ್ಡು ಅಂತಲೂ ಕೇಳ್ದಲೆ ಕೊಡ್ತಿದ್ದೀರಲ್ಲ ಮಾವ? ನಿನಗೆ ಬೇಕು, ನಾನು ಕೊಡಬೇಕು ಅಷ್ಟೇ. ತಗೊಮ್ಮ. ಥ್ಯಾಂಕ್ಸ್ ಮಾವ. ಈ ದುಡ್ಡಲ್ಲೇ ನಾಳೆ ಗಣೇಶನ ಹಬ್ಬ ಮಾಡ್ತೀನಿ. ಈ ದುಡ್ಡಲ್ಲ ಸಾಕಾಗುತ್ತಕ್ಕಂದ? ಗಣೇಶ ಒಂದೇ ಸಾಕು ಮಾವ. ಹೋದ್ಸಲ ತರ್ಸಿದ್ದು ಸೀರಿಯಲ್ ಸೆಟ್ ಇದೆ, ಮತ್ತೆ ಹೂಗೇನು ಚಿಂತೆ ಮಾಡೋ ಆಗಿಲ್ಲ. ಮನೇಲಿ ದಿನಸಿ ಇದೆ, ಕೈಲಾದ ಅಡುಗೆ ಮಾಡಿ ನೈವೇದ್ಯಕ್ಕೆ ಇಡ್ತೀನಿ. ನಾನು ಸಾಹುಕಾರ ಮನೆಯಿಂದ ಹೆಣ್ಣು ತಂದಿಲ್ಲ, ಸಂಸ್ಕಾರವಂತರ ಮನೆಯಿಂದ ಹೆಣ್ಣು ತಂದಿದ್ದೀನಿ. ನೀನು ಇಷ್ಟ ಬಂದಾಗ ಮಾಡೋಕ್ಕಂತ. ಸೂರ್ಯ, ಸೂರ್ಯ, ಯಾಕೆ ಏನಕ್ಕೆಲ್ಲ ಹೀಗೆ ಅಡ್ಡ ಬರ್ತಿದ್ದೀರಾ? ಅಡ್ಡದಾರಿಯಲ್ಲಿ ನಡೆಯೋರಿಗೆ ನಾವು ಅಡ್ಡಾನೇ ಬರೋದು. ಅಡ್ಡದಾರಿನ? ಯಾರ ದಾರಿಲಿರೋದು? ನೀನೇ ಕಣೆ, ನೀನೇ. ನಾನೇನು ನಿಮ್ಮ ಮೊದಲನೇ ಮಗ ಅಲ್ವಲ್ಲ ಅತ್ತೆ? ಏಯ್, ತೆಗೆದು ಬಿಟ್ಟ ಅಂದ್ರೆ ಏನಮ್ಮ? ತೆಗೆದು ಬಿಡು. ಈ ಮನೇಲಿ ಬಿಟ್ಟಿಗ ಬಿದ್ದಿದ್ದೀನಿ. ಸಾರಿ, ಇವರು ಅಡ್ಡದಾರಿ ಅಂತ ಹೇಳಿದ್ರಲ್ಲ, ಸಡನ್ ಆಗಿ ನೀವೇ ನೆನಪಾದ್ರಿ. ಯಾಕೆ ಮೀನಾ, ಇವರೊಬ್ರೇನ ಈ ಮನೇಲಿ ದಾರಿ ತಪ್ಪಿದ್ದು? ನಿಮ್ಮನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲದೆ ಓಡ್ ಹೋಗಿದ್ರು. ಆದ್ರೆ ಇವ್ರು ಓಡಿದ ದಾರಿ ಅಡ್ಡದಾರಿ ಅಲ್ಲ. ಇಷ್ಟಕ್ಕೂ ಇವ್ರೇನಾದ್ರೂ ಜೀವನದಲ್ಲಿ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ಅಂತಂದ್ರೆ ಅದು ಆ ಮದ್ವೆಯಿಂದ ಓಡ್ ಹೋಗಿತ್ತು. ಅದು ಅವ್ರ ಜೀವನದಲ್ಲಿ ಮಾತ್ರ ಒಳ್ಳೆ ನಿರ್ಧಾರ ಅಲ್ಲ, ನನ್ನ ಜೀವನದಲ್ಲೂ ದೊಡ್ಡ ಅಪಘಾತ ತಪ್ಪಿದ್ದು ಅವತ್ತೇ. ಎಷ್ಟೇ ಕೊಟ್ಟು ಕೊಡ್ತೀಯ ನೀನು? ಜಟ್ಟಿ ಮಣ್ಣಿಗೆ ಬಿದ್ರು ಮೀಸೆಗೆ ಮಣ್ಣಂಟಿಲ್ಲ ಅನ್ನೋ ಹಾಗೆ. ಅದನ್ನೇ ಹೇಳೋದು ಅತ್ತೆ.
ಆತ್ಮವಿಶ್ವಾಸ ಅಂತ. ಹಾಗಿದ್ರೇನೆ ಈಗಿನ ಕಾಲದಲ್ಲಿ ಬದುಕಕ್ಕಾಗೋದು. ಓಹೋ, ಹೌದಾ? ನಂಗೆ ಗೊತ್ತೇ ಇರಲಿಲ್ಲ ನೋಡಮ್ಮ ಇದು. ಒಂದ್ ಮಾತು ನೆನಪಲ್ಲಿ ಇಟ್ಕೊಳ್ಳಿಯತ್ತೆ, ದಿನದ 24 ಗಂಟೆಲಿ ರಾಹು ಕಾಲ ಯಮಗಂಡ ಕಾಲ ಅಂತ ಇರೋದು 3 ಗಂಟೆ. ಇನ್ನ 21 ಗಂಟೆ ಒಳ್ಳೆ ಮುಹೂರ್ತ ಇದ್ದೇ ಇರುತ್ತೆ. ಇವತ್ತು ನಮ್ಮ ಮನೆಯವ್ರ ಜೀವನದಲ್ಲಿ ರಾಹುಕಾಲ ಇರಬಹುದು, ಒಳ್ಳೆ ಕಾಲ ಬರಲ್ಲ ಅಂತ ಮಾತ್ರ ಅನ್ಕೋಬೇಡಿ. ಬರುತ್ತೆ ಒಳ್ಳೆ ಕಾಲನೇ ಬರುತ್ತೆ. ಹೀಗೆ ಕಂಡವ್ರ ಮನೆ ಆಸ್ತಿನ ಕರಗಿಸಿದ್ರೆ ಒಳ್ಳೆ ಕಾಲ ಬರ್ದೇ ಇರುತ್ತೇನಮ್ಮ. ಬರುತ್ತೆ ಖಂಡಿತ ಬರುತ್ತೆ. ನಾನ್ ಯಾರ ಮನೆ ಆಸ್ತಿ ಕರ್ಗಿಸ್ತೀನತ್ತೆ? ಕಿತ್ಕೊಳ್ಳಿಲ್ವಾ ಈಗ ನನ್ನ ಗಂಡನ ಹತ್ರ 1000 ರೂಪಾಯಿನ? ಎರಡೇ ಹನಿ ಕಣ್ಣೀರು 1000 ರೂಪಾಯಿ. ನಾನು ಇಡೀ ದಿನ ಬೆವರು ಸುರಿಸಿ ಕಷ್ಟಪಟ್ಟು ದುಡಿದ್ರು ಅಷ್ಟು ದುಡಿಯಕ್ಕಾಗಲ್ಲ. ಅಲ್ಲ ಮೀನಾ, 10 ಕೆಲಸ ಮಾಡಿ ಅವರನ್ನ ಸಾಕ್ಬೇಕಾಗಿರೋ ಕಾಲದಲ್ಲಿ ಅವ್ರ ಹತ್ರನೇ ದುಡ್ಡು ಕಿತ್ಕೊಂಡಿದ್ಯಲ್ಲ, ಇದು ಸರಿನಾ? ಅವಳಿಗ ಸೆಂಟಿಮೆಂಟ್ ಎಲ್ಲ ಎಲ್ಲಿದೆ ಕಣಮ್ಮ ರೋಹಿಣಿ? ಹೂವು ಕಟ್ತಾಳಲ್ಲ, ಅದೇ ತರ ಸ್ಪಾಟ್ ಅಲ್ಲಿ 1000 ರೂಪಾಯಿ ಗಿಟ್ಟಿಸ್ಕೊಂಡ್ಬಿಟ್ಲು ನೋಡು. ಅಲ್ಲ, ಹಬ್ಬ ಮಾಡ್ಲಿಲ್ಲ ಅಂತ ಯಾವ ದೇವ್ರೆ ಅಳ್ತಾ ಇದಾರೆ? ಇಲ್ಲಿ ಮನೇಲಿ ಕಷ್ಟ ಆಸ್ಕೊಂಡು ಓದ್ಕೊಂಡು ಉರುಳಾಡಿಸ್ತಿದೆ, ಅದ್ರಲ್ಲಿ ಇವಳು ಗಣೇಶನ್ ಕರ್ಕೊಂಡ್ ಬರ್ತಾಳಂತೆ. ಗಣೇಶನ್ನ ಈ ಹಬ್ಬ ಮಾಡೋದ್ರಿಂದ ಒಳ್ಳೇದಾಗೋದು ನಿಮ್ ಮಗಂಗೆ ಅಲ್ವಾ ಅತ್ತೆ? ಹೌದು ಕರೆಕ್ಟ್ ನೀನ್ ಹೇಳಿದ್ದು. 1000 ರೂಪಾಯಿ ಗಣೇಶ ಒಳ್ಳೇದ್ ಮಾಡ್ಬಿಡ್ತಾನೆ ಅಲ್ವಾ? ನೋಡ್ತಾ ಇರು, ಮುಂದಿನ ವರ್ಷ ನನ್ನ ಮಗ ಮನೋಜ 10,000 ರೂಪಾಯಿ ಗಣೇಶನೇ ತರದು. ಕಾಸ್ಟ್ಲಿ ಗಣೇಶ ಕಾಸ್ಟ್ಲಿ ವರ ಕೊಡ್ತಾನೆ. ನೀನ್ ತರೋ ಬಡ ಗಣೇಶ ಬಡವರನೇ ಕೊಡ್ತಾನೆ. ನಮ್ಗದೆಲ್ಲ ಏನು ಬೇಕಾಗಿಲ್ಲ, ದುಡ್ಡು ಕೊಡು ಫಸ್ಟ್. ಅತ್ತೆ, ಮರ್ಯಾದೆ ಇದ್ರೆ ಮಾವನ್ ದುಡ್ಡು ಅತ್ತೆಗೆ ಸೇರ್ಬೇಕು ಅಂತ ನನ್ನ ಕೈಯಲ್ಲಿ ಇಟ್ಬಿಟ್ಟು ಹೋಗ್ತಾ ಇರು. ಇಲ್ಲ ಅಂದ್ರೆ ನನಗ್ ಸ್ವಾಭಿಮಾನ ಇಲ್ಲ, ನನ್ ಕಂಡು ದುಡ್ಡಲ್ಲಿ ಬದುಕ್ತಿದ್ದೀನಿ ಅಂತ ಒಪ್ಕೊಂಡ್ಬಿಡು. ಅಮ್ಮ, ಖರ್ಚಿಗೆ ದುಡ್ಡು ಬೇಕಾಗಿತ್ತು. ಈಗ ತಾನೇ ಅವಳ ಹತ್ರ ಕಿತ್ಕೊಂಡು ಇಟ್ಕೊಂಡಿದೀನಿ, ಅಷ್ಟ್ರಲ್ಲಿ ಖರ್ಚಿಗೆ ದುಡ್ಡು ಕೊಡು ಅಂತ ಕೇಳ್ತಿಯಲ್ಲ. ನಿನಗೆ ನನ್ನ ಪರಿಸ್ಥಿತಿನೇ ಅರ್ಥ ಆಗಲ್ಮ ಮನೋಜ. ಅಮ್ಮ, ಮಗನ್ ಕೊಡದೆ ಯಾರು ಕೊಡ್ತೀಯಾ? ನನ್ನ ಪರಿಸ್ಥಿತಿ ನಿನ್ಗೆ ಗೊತ್ತು ತಾನೆ. ಅಯ್ಯೋ ಸರಿ, ಒಂದ್ ಕೆಲ್ಸ ಮಾಡು, 300 ರೂಪಾಯಿ ನೀನು ಇಟ್ಕೋ. 700 ರೂಪಾಯಿಗೆ ದೊಡ್ಡ ಗಣೇಶನೇ ತಗೊಂಬಾ, ಆಯ್ತಾ? ಯಾಕೆ ಹೇಳ್ತಿರೋದು ಗೊತ್ತಾಯ್ತಾ? ಭೀಮ್ ಅಮಾವಾಸ್ಯೆ ನೀನು ರೋಹಿಣಿ ಮಾರಿಲ್ಲ, ಗಣೇಶ ಹಬ್ಬ ಆದ್ರೂ ನೀವೇ ಮಾಡ್ಬೇಕು. ಸರಿ ಅಮ್ಮ, 700 ರೂಪಾಯಿಗೆ ದೊಡ್ಡ ಗಣೇಶ. ದೊಡ್ಡದೇ ತಗೊಂಬಾ, ಜೋರಾಗಿ ಮಾಡೋಣ ಹಬ್ಬ. ಹೋಗ್ ಬೇಗ ಹೋಗು. ಗಣೇಶ ತಂದು ಇವಳಿಗಿಂತ ಸೂಪರ್ ಆಗಿ ಹಬ್ಬ ಮಾಡ್ಬೇಕು. ನಾಳೆ ಇಡೀ ದೇಶನೇ ಸಂಭ್ರಮಿಸುತ್ತೆ, ನಿನ್ನ ಪೂಜೆ ಮಾಡುತ್ತೆ, ಆರಾಧಿಸುತ್ತೆ. ನಿನ್ ಸೇವೆ ಮಾಡೋ ಅದೃಷ್ಟನೂ ನಮ್ಗಿಲ್ವಾ? ನಾನಂತ ಪಾಪಿನ? ವಿಘ್ನ ನಿವಾರಕ ವಿನಾಯಕ ಕಣಪ್ಪ ನೀನು. ನೀನ್ ಹೆಸರು ಹೇಳಿದ್ರೆ ಕೆಲಸ ಆಗುತ್ತೆ, ನಿನ್ನ ಸ್ಮರಿಸಿದ್ರೆ ನೆಮ್ಮದಿ ಸಿಗುತ್ತೆ. ಅಂಥದ್ದು ನನ್ ಮೇಲೆ ನೀನ್ ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ? ನಿನ್ ಮೂರ್ತಿ ತರಕ್ ಇದ್ದಿದ್ದು ಒಂದು ಅವಕಾಶನೂ ಕೈ ತಪ್ಪೋಯ್ತು. ಈಗ ಹೇಗೆ?
ಯಾವತ್ತೂ ಮಣ್ಣಲ್ಲಿ ಕೈ ಇಟ್ಟೋಳಲ್ಲ. ಇವತ್ತು ನಿನ್ನ ಮೂರ್ತಿನ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡ್ತಿದ್ದೀನಿ. ಮನಸ್ಫೂರ್ತಿಯಾಗಿ ನಿನ್ನ ಮೂರ್ತಿನ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಎಷ್ಟು ಅಲಂಕಾರವಾಗಿ ನೀನು ಹೊರಗೆ ಬರ್ತೀಯೋ ಅದು ನಿನಗೆ ಬಿಟ್ಟಿದ್ದು ತಂದೆ.